ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರಾರ್ಥನೆಯಿಂದ ದೈವಾನುಗ್ರಹದ ದಿನವಾಗಿರಲಿ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರಿಗಾಗಿ ವಿಶೇಷವಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಂಡು ದೇವರ ಕರೆಯನ್ನು ಆಲಿಸುವವರು, ಆ ವಾಕ್ಯವನ್ನು ವಿಶ್ವಾಸಿಸುವವರು, ಸ್ವೀಕರಿಸುವವರು ನೀವಾಗಿದ್ದೀರಾ. ಪ್ರಭುವೇ, ನಿಮ್ಮ ವಾಕ್ಯವನ್ನು ಆಲಿಸುವ, ಶೇರ್ ಮಾಡುವ, ಬರೆಯುವ ಈ ಎಲ್ಲ ಆತ್ಮೀಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ವಾಕ್ಯ ಮುಳುಗುವಾಗ ಒಂದೊಂದು ಕುಟುಂಬದಲ್ಲಿ ದೇವರ ಅನುಗ್ರಹಗಳು ಸುರಿಯಲ್ಪಡಲಿ, ಪವಿತ್ರಾತ್ಮರ ಸಂಚಲನ ಉಂಟಾಗಲಿ. ಆಮೀನ್. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 105ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ಆಲಿಸೋಣ. ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು, ಮಾಡಿರಿ ಆತನ ನಾಮ ಸ್ಮರಣೆಯನ್ನು, ಸಾರಿರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು, ಆಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಪ್ರಿಯರೇ, ದೇವರನ್ನು ಕರೆದು ಪ್ರಾರ್ಥಿಸುವಾಗ, ದೇವರನ್ನು ಆರಾಧಿಸುವಾಗ, ದೇವರನ್ನು ಸ್ತುತಿಸುವಾಗ, ದೇವರನ್ನು ಕೊಂಡಾಡುವಾಗ, ದೇವರ ನಾಮ ಸ್ಮರಣೆಯನ್ನು ಮಾಡುವಾಗ, ದೇವರನ್ನು ಮಹಿಮೆ ಪಡಿಸುವಾಗ, ಹೀಗೆ ಒಂದು ವ್ಯಕ್ತಿ ಯಾವಾಗ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾನೋ ಆಗ ಅವನ ಮನೆಯಲ್ಲಿ, ಅವನ ಕುಟುಂಬದಲ್ಲಿ ಪ್ರಕಟವಾಗುವ ಅನುಗ್ರಹವಿದೆ, ಕೃಪೆ ಇದೆ, ಆಶೀರ್ವಾದವಿದೆ. ಅದಾಗಿದೆ. ಕೀರ್ತನೆಗಳು 105ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ನಾವು ಕಾಣುವುದು. ಆ ವಾಕ್ಯವನ್ನು ಆಲಿಸೋಣ. ಅವರ ತಂದನು ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರ ಸಹಿತ, ಅವರ ಗೋತ್ರದೊಳರಿರಲಿಲ್ಲ ಯಾರೊಬ್ಬನು ನಿಶಕ್ತ. ಪ್ರಿಯರೇ, ದೇವರನ್ನು ಒಂದು ವ್ಯಕ್ತಿ ಆರಾಧಿಸುವಾಗ, ದೇವರ ವಾಕ್ಯವನ್ನು ವಿಶ್ವಾಸಿಸುವಾಗ, ಸಂತೋಷದಿಂದ ದೇವರ ನಾಮಸ್ಮರಣೆ ಮಾಡುವಾಗ ಲಭಿಸುವ ಕೃಪೆಯಾಗಿದೆ ನಾವು ಈಗ ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಪ್ರಿಯರೇ, ದೇವರ ವಾಕ್ಯ ಆಲಿಸುವ, ಪ್ರಾರ್ಥಿಸುವ, ಆ ವಾಕ್ಯದಲ್ಲಿ ಅನೇಕರಿಗೆ ಸಾರುವ, ಬರೆದು ಸ್ವೀಕರಿಸುವ, ಧ್ಯಾನಿಸುವ, ಭಕ್ತಿ ಶ್ರದ್ಧೆಯಿಂದ ಆಲಿಸುವ ನಿಮ್ಮ ಕುಟುಂಬದಲ್ಲಿ ಯಾರೊಬ್ಬನು ಕುಗ್ಗಿ ಹೋಗುವುದಿಲ್ಲ, ಯಾರೊಬ್ಬನು ನಿಶಕ್ತನಾಗುವುದಿಲ್ಲ. ಆಮೇನ್. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮೊಂದಿಗೆ ಹೇಳಲೇ, ನಿಮ್ಮ ಕುಟುಂಬದಲ್ಲಿ ಯಾರೊಬ್ಬನು ನಿಶಕ್ತನಾಗಲು ದೇವರು ಅನುಮತಿಸುವುದಿಲ್ಲ. ಹೀಗೆ ಪ್ರಾರ್ಥಿಸೋಣ ಪ್ರಿಯರೇ. ಒಂದು ದೋಷವೂ ನನಗೆ ಬರುವುದಿಲ್ಲ, ಒಂದು ಕಿಡುಕು ನನಗೆ ಉಂಟಾಗುವುದಿಲ್ಲ, ಒಂದು ದುರಂತವು ನನ್ನ ಗುಡಾರವನ್ನು ಮುಟ್ಟುವುದಿಲ್ಲ. ನನ್ನ ದೇವರನ್ನು ನಾನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರಿಯರೇ, ದೇವರಲ್ಲಿ ಆಶ್ರಯಿಸುವ, ದೇವರ ನಾಮಸ್ಮರಣೆ ಮಾಡುವ ಯಾರೊಬ್ಬನೂ ನಾಶವಾಗುವುದಿಲ್ಲ ಎಂಬ ವಿಶ್ವಾಸ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ತುಂಬಿರಲಿ. ಆಮೇನ್. ಇಂದು ಆಲಿಸಿದ ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.